ನಮಸ್ಕಾರ. ನಮ್ಮ ಹೆಜ್ಜೆ ಚಾನಲ್ನಲ್ಲಿ ಇವತ್ತು ಉದಯೋನ್ಮುಖ ಅಭಿನಯ ಚತುರ ನಟ ರಂಗಕರ್ಮಿಯಾದಂಥ ಯುವ ಪ್ರತಿಭೆ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಭಾಳಷ್ಟು ಪ್ರತಿಭೆಯನ್ನು ಒಳಗೊಂಡಂಥ ಉತ್ತಮ ನಟನೆಯನ್ನು ಒಳಗೊಂಡಂಥ ಅನೇಕ ಚಿತ್ರಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸಿ ನಮ್ಮ ಚಾಮರಾಜನಗರ ಜಿಲ್ಲೆಯ ಕೀರ್ತಿಯನ್ನು ಬೆಳಗಿದಂಥ ಉದಯೋನ್ಮುಖ ಪ್ರತಿಭೆ. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಮತ್ತು ಅವರ ಹಿನ್ನೆಲೆಯನ್ನು ಎಲ್ಲವನ್ನ ಕೂಡ ಇವತ್ತು ಈ ಕಾರ್ಯಕ್ರಮ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಪ್ರೀತಿಯಿಂದ ಸ್ವಾಗತ ರಮೇಶ್ ಅವರಿಗೆ. ರಮೇಶ್, ನೀವು ನಮ್ಮ ಚಾಮರಾಜನಗರ ಜಿಲ್ಲೆಯ ಉದಯೋನ್ಮುಖ ನಟ. ಚಾಮರಾಜನಗರ ಅನೇಕ ಕಲಾವಿದರನ್ನು ಕೊಟ್ಟಂಥ ಜಿಲ್ಲೆ. ಈ ಮಣ್ಣಿನ ಸೊಗಡೆ ಹಾಗೆ. ಕಲೆ ಅಂತ ಹೇಳಿದ್ರೆ ಅದು ಚಾಮರಾಜನಗರ. ಅದು ನಟನೆಯಿಂದ ಆಗಿರ್ಬೋದು, ಬೇರೆ ಬೇರೆ ಕಲೆಗಳಲ್ಲಾಗಿರ್ಬೋದು. ನೀವು ನಮ್ಮ ಚಾಮರಾಜನಗರದ ಗ್ರಾಮೀಣ ಅಪ್ಪಟ ಪ್ರತಿಭೆ. ನಾನು ನಿಮ್ಮ ಸ್ಟೇಟಸ್ಗಳೆಲ್ಲವನ್ನು ಕೂಡ ನೋಡಿದ್ದೀನಿ. ಇವೆಲ್ಲವೂ ಹೇಗೆ ನಿಮಗೆ ಒಲಿದು ಬಂದಿದೆ ಸರ್? ಇದು ಹೇಳ್ಬೇಕಂದ್ರೆ ಇದೆಲ್ಲ ನಮ್ಗೆ ಉಟ್ಕೊಳ್ಳೋಕೆ ಮೂಲ ಕಾರಣನೇ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಅಂತ ನಡೆಸ್ತಾರಲ್ಲ ನೋಡಿ, ಅಲ್ಲಿಂದ ಶುರುವಾದದ್ದು. ಅದಕ್ಕೆ ಮೂಲ ಕಾರಣನೇ ನಮ್ಮ ದೈಹಿಕ ಶಿಕ್ಷಕರಾದ PD ಸರ್ ಅಂತ. ಅವ್ರ ಹೆಸರು ಸರ್? ನಾರಾಯಣ್ ಅಂತ ಅವ್ರ ಹೆಸರು. ನಾವು ಹಿಂಗೆ ಅಲ್ಲಿ ಆಟ ಆಡ್ಕೊಂಡು ಓಡಾಡ್ತಿದ್ವು. ಇವನಲ್ಲಿ ಏನೋ ಇದೆ ಒಂದು ಡೈಲಾಗ್, ಒಂದು ಡೈಲಾಗು ಸರ್ ನನ್ನ ಒಂಥರ ಚೇಂಜ್ ಮಾಡೋದು. ಅದನ್ನ ನಾಗರಾಜು ಅಂತ ಒಬ್ಬರು ಬರ್ಕೊಟ್ಟು ಪ್ರತಿಯೊಂದು ಪ್ರತಿಭಾ ಕಾರಂಜಿಲ್ಲ ಆ ಡೈಲಾಗ್ ಕೇಳಿಸಿ ಒಂಥರ ನನಗೆ ಒಂಥರ ಹುಚ್ಚಿಡಿಸಿ ನೀನು ಏನೋ ಮಾಡ್ತಿದ್ದೆ ಮಾಡು 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 ಅನ್ನೋಕ್ಕೆ ಅದೊಂದು ಡೈಲಾಗ್ಗೆ ಕಾರಣ ಆದದ್ದು. ಆ ಡೈಲಾಗ್ ಅಂತ ನಮ್ಮ ವೀಕ್ಷಕರಿಗೂ ಕೇಳ್ಬೋದಾ? ಆಯ್ತು, ಅದು ನಮ್ಮ ತಂದೆ ಹೆಸರು ಮೇಲೆ ಬರ್ಕೊಟ್ಟದ್ದು. ನಾನು ಯಾರು ಪಂಚರ್ ಪಾಪಯ್ಯನ ಮಂಗ, ಕರ್ಸಿದ ನಂಜನ್ ಮೊಮ್ಮಂಗ, ಒತ್ತಿಗೆ 3 ಮುದ್ದೆ ತಿಂದು ಘಟವನ್ನು ಪುಟವಾಗಿ ಬೆಳೆಸಿಕೊಂಡ ಭೂಪತಿ ರಂಗ, ಕೇವಲ ಹೂ ಮಾರುವನು, ನನ್ನ ಹೆಂಡತಿಯನ್ನು ಸೈಕಲ್ ಕ್ಯಾರಿಯರ್ ಮೇಲೆ ಕೂರಿಸಿಕೊಂಡು ಹೋಗನೆಂದರೆ ಛೇ ಇದನ್ನು ಸಹಿಸಲಾರೆ. ಈ ಥರ ಬರ್ಕೊಟ್ಟು ನನಗೆ ಪ್ರತಿಭಾ ಕಾರಂಜಿಲಿ ಡೈಲಾಗ್ ಕೇಳಿಸಿ ನನ್ನ ಈ ಡೈಲಾಗ್ಗೆಲ್ಲ ಫಸ್ಟ್ ಪ್ರೈಜ್ ಅಂತೂ ಮಿಸ್ ಇಲ್ಲ ಪ್ರತಿ ಪ್ರತಿಭಾ ಕಾರಂಜಿಲು. ಈ ರೀತಿ ನಮ್ಮ ತಂದೆ ಕೂಡ ಪಂಚರ್ ಶಾಪ್ ಆಗ್ತಿರಲ್ಲ, ಆ ಮುಖಾಂತರನೇ ಬರ್ಕೊಟ್ಟಿದ್ದು. ನಿಮ್ಮ ತಂದೆ ಹೆಸರು? ಅವ್ರ ಹೆಸರು ಪಾಪಯ್ಯ ಅಂತ. ತಾಯಿ ಹೆಸರು? ಗೌರಮ್ಮ. ತಂದೆ ವೃತ್ತಿ? ತಂದೆ ಮಾಮೂಲಿ ಜಮೀನು ಕೆಲಸ ಮಾಡ್ತಿದ್ರು, ಆದರೆ ಈಗಿಲ್ಲ. ಅವರು 10 ವರ್ಷ ಆಯ್ತು ಹೀಗಾಗಿ. ಅಮ್ಮ ಮನೇಲೇ ಇದೆ. ಅಂದರೆ ಯಾವುದೇ ಹಿನ್ನೆಲೆಯಲ್ಲಿ ಕೂಡ ನಿಮಗೆ ಈ ಒಂದು ರಂಗದ ಚಟುವಟಿಕೆ ಇಲ್ಲ ಅನ್ನೋದು ಸ್ವಪ್ರತಿಭೆ. ಹೌದು, ಅಂದರೆ ನಮ್ಮ ತಾತ ಎಲ್ಲ ನಾಟಕ ಅವರೆಲ್ಲ ಮಾಡ್ತಿರಂತೆ, ನಮ್ಮ ಚಿಕ್ಕಪ್ಪ ಅವರೆಲ್ಲ ನಾಟಕ ಮಾಡ್ತಿರಂತೆ, ನಮ್ಮ ತಂದೆ ಬಾಲಭಾಷಣ ಮಾಡ್ತಿರಂತೆ. ಒಂಚೂರು ಹಿಂಗ ಒಂಚೂರು ಒಂದು ಬಡವಳಿ ನಿಮಗೆ ಬಂದಿದೆ, ಒಂಚೂರು ಬಂದ್ಬಿಟ್ಟಿದೆ. ಓಕೆ ಓಕೆ ಫೈನ್. ಮತ್ತೆ ತಮ್ಮ ಊರು ಸರ್? ಸಿದ್ದೇನ್ಪುರ. ಚಾಮರಾಜನಗರ ಪಕ್ಕ ಸಿದ್ದೇನ್ಪುರ. ಇಲ್ಲಿಂದ ಎಷ್ಟು ಕಿಲೋಮೀಟರ್? 18 ಕಿಲೋಮೀಟರ್. ಚಿಕ್ಕ ಹೊಳೆ ಹತ್ರ ಬರುವಂಥ ಸೋನವತಿ ಪಕ್ಕ. ನಿಮ್ಮ ವಿದ್ಯಾಭ್ಯಾಸವೆಲ್ಲವೂ ಕೂಡ ಅಲ್ಲೇ? ನಾನು 8th ಗಂಟೆ ಸಿದ್ದೇನ್ಪುರದಲ್ಲಿ ಓದಿ, SLC PUC ಸೆಕೆಂಡ್ PUC ಎಲ್ಲ ವೆಂಕಟೇಶ್ ಚಿತ್ರದಲ್ಲಿ. ಜೊತೆಯಲ್ಲಿ ನಾನು ಕೇಳ್ಪಟ್ಟಿರೋ ಹಾಗೆ ನಿಮ್ಮ ನಟನೆ ನಿಮ್ಮ ಗ್ರಾಮದಲ್ಲೇ ನಡೆಯುವಂಥ ನಾಟಕಗಳಲ್ಲಿ ನಿಮ್ಮ ನಟನೆಗೆ ಮತ್ತು ನಿಮ್ಮ ಅಭಿಮಾನಕ್ಕೆ ಭಾಳಷ್ಟು ಚಪ್ಪಾಳೆಗಳನ್ನು ಕೂಡ ಸಲ್ಲಿಸಿದೆ. ವರ್ಷ ಕೂಡ ನಿಮ್ಮ ಹಬ್ಬಗಳಲ್ಲಿ ಆಡುವಂಥದ್ದನ್ನು ಕೂಡ ಕೇಳ್ಪಟ್ಟಿದೆ. ಹೌದು ಸರ್, ಅದೇ ಮಾಮೂಲಿ ನಮ್ಮ ಊರಲ್ಲಿ ಶಿವರಾತ್ರಿ ಹಬ್ಬ ಅಂತ ಮಾಡಿದಾಗ ಎಲ್ಲ ಪ್ರತಿ ವರ್ಷವೂ ಈಗಲೂ ವರ್ಷ ನಾಟಕ ನಡೆಸ್ತಿದ್ದಾರೆ. ಹಂಗಾಗಿ ನಾನು ಅಲ್ಲಿ ಸುಮಾರು ನಾಟಕ ಮಾಡಿದ್ದೀನಿ. ಕುರುಕ್ಷೇತ್ರ, ತಿರ್ಗಾ ರತ್ನಮಂಗಲ್ಯ, ತಿರ್ಗಾ ಸುಮಾರು ಹಲವಾರು ನಾಟಕ ಮಾಡಿದ್ದೀನಿ ಸರ್. ಅದರಲ್ಲಿ ಕುರುಕ್ಷೇತ್ರದಲ್ಲಿ ದುಶ್ಯಾಸನ ಪಾತ್ರ ಮಾಡಿದ್ವಿ. ಅದು 19ನೇ ವರ್ಷಕ್ಕೆ 19 ವರ್ಷಕ್ಕೆ ದೊಡ್ಡ ಪಾಠ ತಗೊಂಡಿದ್ವಿ. ಅದ್ರದ್ದು ಯಾವ್ದಾದ್ರು ಒಂದು ತುಣುಕು ಡೈಲಾಗ್ ಏನಾರು ಇದ್ರೆ ನಾಟಕದಲ್ಲಿ ಯಾವ್ದಾದ್ರು ಗೊತ್ತಿದ್ರೆ ಒಂದು ಡೈಲಾಗ್? ಅಯ್ಯೋ, ಸುಮಾರು ದಿನ ಆಯ್ತು ಬರ್ತಿದ್ರೆ. ಆಯ್ತು ಹೇಳ್ತೀನಿ. ಅಗ್ರಜ, ಆ ತಿರುಕರಾದ ಪಾಂಡವರಿಗೆ ಎದಿರಿ ರಾಜ್ಯ ಪಕ್ಷ ಭಂಡಾರಗಳೆಲ್ಲ ಭಾಗ ಮಾಡಿಕೊಡಬೇಕೆ. ತಿರುಕರು ಸಿಂಹಾಸನವನ್ನು ಬಯಸಿದಂತೆ ಭಾಗ ಎಲ್ಲಿಯ ಭಾಗ? ಇಷ್ಟೇ ಸರ್. ನಿಮ್ಮ ಬಾಡಿ ಲ್ಯಾಂಗ್ವೇಜಸ್ಸು, ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಇವೆಲ್ಲವೂ ನೋಡ್ತಾ ಇದ್ರೆ ನಮ್ಮ ನಗರದ ಮತ್ತೊಬ್ಬ ಕಲಾವಿದ ಈ ಭಾಗದಲ್ಲಿ ಇಡೀ ಕರ್ನಾಟಕ ಚಿತ್ರಮಂಡಲಿಗೆ ನೀವು ಸಲ್ತೀರಾ ಅನ್ನುವಂಥದ್ದು ಗೊತ್ತಾಗ್ತದೆ ಸರ್. ನಮ್ಮ ಶುಭಾಶಯ. ಮತ್ತು ನಮ್ಮ ಬೈಕು ಕೂಡ ಹಾಗೇನೆ. ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನ್ ನಟ, ಸಾರ್ವಭೌಮ ನಟ ಈ ಭಾಗದಿಂದ ಜನ್ಮ ತಾಳಿ ಇಡೀ
ದೇಶಕ್ಕೆ ಪರಿಚಯಿಸಿದಂಥವರು. ಹೌದು. ಅವರ ಒಂದು ಆಶೀರ್ವಾದದೊಂದಿಗೆ ನೀವು ಕೂಡ ಈ ಚಿತ್ರರಂಗವನ್ನು ಬಯಸಬೇಕು ಅಂತ ನಾವು ಈ ಮೂಲಕ ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಸರ್. ಆಶಿಸ್ತೇವೆ. ಸರಿ. ಸರ್ ಹಾಗೇನೆ ಕೂಡ ಮತ್ತೊಂದು ಹೇಳಬೇಕು ಅಂತ ಹೇಳಿದ್ರೆ, ನೀವು ನಾಟಕ ಅಲ್ಲದೆ ಕೂಡ ಶಾಲೆಗಳಲ್ಲೂ ನೀವು ಹಾಂ. ಒಳ್ಳೆಯ ನಟನೆಯನ್ನು, ಕಾರ್ಯಕ್ರಮಗಳನ್ನು, ಹಾಡುಗಾರಿಕೆಗಳನ್ನು ಕೂಡ ಮಾಡಿದಂಥವ್ರು. ಹೌದು ಸರ್. ಹಾಡನ್ನು ಕೂಡ ಚೆನ್ನಾಗಿ ಆಡುವಂಥವ್ರು. ಒಂದು ಸ್ವಲ್ಪ ಕೇಳಿದೆ ನಿಮ್ಮ ಸ್ಟೇಟಸ್ಗಳಲ್ಲೆಲ್ಲ ನೋಡಿದಾಗ, ನಿಮ್ಮ ಫೇಸ್ಬುಕ್ ನೋಡಿದಾಗಲೂ ಕೂಡ ಮಾದಪ್ಪನ ಬಗ್ಗೆ ನಿಮ್ಮ ಒಂದು ಪರಿವಾರವನ್ನು ಕಟ್ಟಿಕೊಂಡು ಹೌದು ಸರ್. ಮಾಡುವಂಥದ್ದನ್ನು ಕೂಡ ಗಮನಿಸಿದ್ದೇನೆ. ನಿಮ್ಮ ಸ್ನೇಹಿತರ ಬಳಗ ಹೇಗಿದೆ ಸರ್ ನಿಮ್ಮ ಜೊತೆಗೆ? ಸ್ನೇಹಿತರ ಬಳಗ ತುಂಬ ಚೆನ್ನಾಗಿದೆ ಸರ್. ಆದರೆ ನಾನು ಜಾಸ್ತಿ ಸ್ನೇಹಿತರ ಜೊತೆಗೆ ಯಾರ ಜೊತೆಗೂ ಸೇರಲ್ಲ. ನಾನಾಯ್ತು ನನ್ನ ಕೆಲಸ ಆಯಿತು ಅದು. ಯಾಕಂದರೆ ಎಲ್ಲಿ ನನಗೆ ಡ್ರಿಂಕು ಸ್ಮೋಕ್ ಅದು ಇದು ಕಲಿಸ್ಬಿಡ್ತಾರೆ ಅಂತ ನಾನು ದೂರನೇ ಇದ್ದೀನಿ. ಅಂದರೆ ಎಷ್ಟು ಬೇಕು ಸ್ನೇಹಿತರು ಎಲ್ಲ ಚೆನ್ನಾಗಿದ್ದೀನಿ ಎಲ್ಲರ ಜೊತೆ. ಅಂದರೆ ಜಾಸ್ತಿ ಬೇರೆ ಇಲ್ಲ, ಸುಮ್ಮನೆ ನನ್ನ ಪಾಡು ನಾನು ಇರ್ತೀನಿ. ನಿಮ್ಮ ಈ ಒಂದು ಕಲಾಭಿರುಚಿಗೆ, ನಿಮ್ಮ ಕಲಾ ಪ್ರತಿಭೆಗೆ ನಿಮ್ಮ ಮನೆಯ ಪ್ರೋತ್ಸಾಹ ಹೇಗೆ? ತುಂಬ ಸಪೋರ್ಟ್ ಇದೆ ಸರ್. ಅದರಲ್ಲೂ ನಮ್ಮ ತಾಯಿ ನಮ್ಮ ಅಣ್ಣ ತುಂಬ ಸಪೋರ್ಟ್ ಇದೆ. ಎಷ್ಟು ಜನ ಇದ್ದೀರಿ ಸರ್? ನಾನು, ನಮ್ಮ ಅಣ್ಣ, ನಮ್ಮ ತಾಯಿ 3 ಸೀಟ್ ಇದ್ದೀರ ನಾವು. 3 ಜನ ಇರುವಂಥ. ಹೌದು. ಒಳ್ಳೆಯದಾಗಲಿ ಸರ್. ಮತ್ತು ಇತ್ತೀಚೆಗೆ ತೆರೆ ಕಂಡಂಥ ಕಳೆದ ವರ್ಷ ಹೌದು ನಿಮ್ಮೆಲ್ಲರಿಗೂ ಕೂಡ ಸನ್ಮಾನ ಮಾಡುವಂಥದ್ದನ್ನು ಗಮನಿಸಿದ್ದೀನಿ. ಈಗಾಗಲೇ ನಾನು ಏನು ಹೇಳೋಕೆ ಕೊಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇದೆ. ಹೌದು ಹೌದು ಅಣ್ಣ ಚಿತ್ರದಲ್ಲಿ ಹೌದು ಸರ್. ಭಾಳಷ್ಟು ಯಶಸ್ಸನ್ನು ತಂದುಕೊಟ್ಟಂಥದ್ದು. ಅದರಲ್ಲಿ ನಿಮ್ಮದು ಚಿಕ್ಕ ಪಾತ್ರವಾದರೂ ಕೂಡ ಇಡೀ ಚಿತ್ರರಂಗದಲ್ಲೇ ಒಂದು ಕಳೆಯನ್ನು ಕಟ್ಟುವಂಥ ಒಂದು ಕ್ಯಾರೆಕ್ಟರ್ ನಿಮ್ಮಲ್ಲಿದೆ. ಹೌದು ಹೌದಲ್ಲ? ಅವೆಲ್ಲವೂ ಹೇಗೆ ಸಾಧ್ಯ ಆಗ್ತದೆ? ಆ ಚಿತ್ರರಂಗಕ್ಕೆ ನೀವು ಆ ಒಂದು ಚಿತ್ರವನ್ನು ಚಿತ್ರೀಕರಣ ಸಂದರ್ಭದಲ್ಲಿ ಅಲ್ಲಿಗೆ ಹೋಗುವಂಥ ಅವಕಾಶಗಳು ಹೇಗೆ ಒದಗ್ತದೆ? ಹೌದು ಸರ್. ಇದು 2019ರಲ್ಲಿ ಈ ಶೂಟಿಂಗ್ ಎಲ್ಲ ನಡೆದ್ದು. ಹಿಂಗೆ ನಾನು ಗದ್ದೆಯಲ್ಲಿ ಮೊದಲೆಲ್ಲ ನಾವೆಲ್ಲ ಕೂಲಿಗೆ ಹೋಗ್ತಿದ್ವು, ಅಂದರೆ ಹಣ್ಣು ಹೊರಕ್ಕೆ ಔಷಧಿ ಹೊಡೆಯೋಕ್ಕೆಲ್ಲ ಹೋಗ್ತಿದ್ವು. ಅಲ್ಲಿ ನನಗೆ ಒಬ್ರು ಫೋನ್ ಮಾಡ್ತಾರೆ, ಹಿಂಗೆ ಎಲ್ಲ ಆಡಿಷನ್ಗಳಿಗೆಲ್ಲ ಹೋಗಿ ಅಟೆಂಡ್ ಮಾಡ್ತೀವಿ. ನನಗೂ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಯ್ತೀವಿ. ಒಬ್ಬರು HDFC ಬ್ಯಾಂಕಲ್ಲಿ ಒಬ್ಬರು ರಾಜೇಶ್ ಬೈ ಅಂತ ಫೋನ್ ಮಾಡ್ತಾರೆ. ಅವರು ಈ ಥರ ಒಂದು ಫಿಲಮ್ ಇದೆ, ಆಡಿಷನ್ ಕೊಡಬೇಕಪ್ಪ. ಹೋಗೋಣ, ಆಡಿಷನ್ ಮಾಡಿದವರೆಲ್ಲ ನಮ್ಮನೇನು ಕರೆದಾರ, ಹಿಂಗೆ ಎಷ್ಟು ಫಿಲಮ್ ಆಯಿತು, ಆಡಿಷನ್ ಕೊಟ್ಟು ಸಾಕಾಯ್ತು, ನಾ ಬರಲ್ಲ, ಇದೊಂದು ಕೊಡು ಬಾ ಅಂತಂದರು. ಅವ್ರು ಕರೆದು ಅದೇನೋ ಗೊತ್ತಿಲ್ಲ, ಹಣ್ಣ ಹೊರ್ತಿದ್ದಾನೋ ಅಲ್ಲಿ ಆಳುಗಳೆಲ್ಲ ಹಣ್ಣು ಕುಯ್ತಿದ್ದು. ನಾನು ಹೊರಬೇಕು, ಅದೇನು ಮನ್ಸಾಯ್ತೋ ಗೊತ್ತಿಲ್ಲ. ಅದನ್ನ ನಾ ಬರಲ್ಲ, ನಾವು ಹೋಗ್ಬೇಕು, ನಗರ ಹೋಗ್ಬೇಕು, ಏನೋ ಕೆಲಸ ಇದೆ ಸುಳ್ಳು ಹೇಳ್ಬಿಟ್ಟು ಆಡಿಷನ್ ಬಂದ್ಕೊಟ್ಟೆ. ಕೈನೂ ತೊಳೆದಿಲ್ಲ, ಕಾಲನ್ನು ತೊಳೆದಿಲ್ಲ, ಹೆಂಗೆ ಬಂದಿದ್ದು ಒಂದು ಶರ್ಟ್ ಹಾಕಿದ್ವಿ ಅಷ್ಟೇ. ಬಂದ್ಬಿಟ್ಟು ನಾನು ಎಲ್ಲಿ ಸರ್ ಆಡಿಷನ್ ನಡೀತು? ಇಲ್ಲೇ ಹಳೆ HDFC ಬ್ಯಾಂಕ್ ಇದೆಯಲ್ಲ ನೋಡಿ, ಅದ್ರ ಮೇಲೆ ಒಂದು ಹಾಲಿತ್ತು, ಅಲ್ಲಿ ಮಾಡಿದ್ರು. ಅಲ್ಲಿ ಅನ್ನ ಸಿನಿಮಾ ಅದೇನೋ ಗೊತ್ತಿಲ್ಲ, ಒಂದು ಮಿರಾಕಲ್ಲೇ ಒಂಥರ ಸೆಲೆಕ್ಟ್ ಆಗಿದ್ದೀನಿ ಅಂತ ಒಂದು ಫೋನ್ ಬಂತು. ಒಟ್ಟಿನಲ್ಲಿ ನಾನು ಹೋಗಿದ್ದ ಪಾತ್ರನೇ ಬೇರೆ, ನನಗೆ ಕೊಟ್ಟಿದ್ದ ಪಾತ್ರನೇ ಬೇರೆ. ಅವರು ನನಗೆ ಕೊಟ್ಟಿದ್ದು ಒಂದೇ ಒಂದು ಡೈಲಾಗ್ ಕೇಳಿ ನಾನು ಬರಬೇಕು ವಾಪಸ್ಸು, ಅಷ್ಟೇ ನಂದು ಒಂದೇ ದಿನದ್ದು. ಅಲ್ಲಿ ನಾನು ಒಟ್ಟಿನಲ್ಲಿ ಆ ಶೂಟಿಂಗ್ ಟೈಮ್ಲಿ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಆ ಮನೆಯವ್ರು ಮಾತಾಡ್ಸೋದು, ಈ ಮನೆಯವ್ರು ಮಾತಾಡ್ಸೋದು, ಎಲ್ಲರನ್ನೂ ಮಾತಾಡಿಸ್ತಾ ನಮ್ಮ ಡೈರೆಕ್ಟ್ರು ಅವ್ರನ್ನ ಈಗಲೂ ನಾನು ಕೈ ಮುಗಿದು ಇಷ್ಟೇ ಸರ್ ನೋಡ್ತಿದ್ರೆ ಫಸ್ಟು ನಾನು ಅವ್ರ ಕಾಲು ಬೀಳ್ಬೇಕು. ಯಾಕಂದರೆ ಇವನಿಗೆ ಈ ಪಾತ್ರ ಅಲ್ಲ, ಇವನು ಬೇರೆಯೇ ಪಾತ್ರ ಅಂತ ಅಂದ್ಬಿಟ್ಟು ನನಗೆ ರಾಯಪ್ಪನ ಪಾತ್ರ ಕೊಡಿಸಿದ್ದೆ ಅವರು. ಅಲ್ಲಿ ನೀವು ರಾಯಪ್ಪ ಅಂತೇಳಿ ನಿಮ್ಮ ಚಿತ್ರದಲ್ಲಿ ನಿಮ್ಮ ನಟನೆ, ಯಾಕೆಂತಂದ್ರೆ ಆ ನಟನೆ ಜೊತೆಯಲ್ಲಿ ಆ ಡೈಲಾಗ್ ಡೆಲಿವರಿ ಇದೆ, ಆ ಫೋರ್ಸ್, ನಿಮ್ಮ ನಟನೆ ಸಹಜವಾಗಿ ಬಂದಿರುವಂಥದ್ದು. ಮತ್ತೆ ಎಲ್ಲರೂ ಕೂಡ ನಿಮ್ಮನ್ನ ರಾಯಪ್ಪ ಅಂತಾನೆ ಕೂಡ ಕರೆಯುವಂಥದ್ದು. ಹೌದು, ಈಗಲೂ ಹಂಗೆ ನಗರ ಟೈಮ್ಲಿ ಎಲ್ಲರೂ ಯಾರು ಮಾತಾಡ್ಸಾರ ರಾಯಪ್ಪ ಇಲ್ಲ ಅನ್ನ ಸಿನಿಮಾ ಅಂತ. ಮೊನ್ನೆ ಈಗ ಜಾತ್ರೆ ನಡೆದಲ್ಲ ಸರ್, ಎಲ್ಲ ಅನ್ನ ಸಿನಿಮಾ ಗಂಡು ಅಂದ್ಬಿಟ್ಟು ಎಲ್ಲ ಮಾತಾಡಿಸಿ ಒಂಥರ ಸೆಲ್ಫಿ ತಕ್ಕತ್ತಿರಲ್ಲ, ಅದೇ ಖುಷಿ. ಇದಕ್ಕೆಲ್ಲ ಕಾರಣ ನಮ್ಮ ಇಸ್ಲಾ ಸರ್, ಡೈರೆಕ್ಟರ್ಗೆ ಅವ್ರಿಗೆ ಸಲ್ಬೇಕಂತ ಕೇಳ್ತಾರೆ. ಮತ್ತು ಜೊತೆಗೆ ಅಲ್ಲಿ ನಿಮ್ಮ ತಾಯಿ ಪಾತ್ರವನ್ನು ಮಾಡುವಂಥದ್ದು, ಮತ್ತು ಕಣ್ ತುಂಬಿಕೊಳ್ಳುವಂಥದ್ದು, ಸಣ್ಣದಾದ್ರೂ ಕ್ಯಾರೆಕ್ಟ್ರು ಹೋಗಿ ಬರುವಂಥದ್ದು, ಇಡೀ ಚಿತ್ರರಂಗದಲ್ಲಿ ಗೆಲುವನ್ನು ನಗುವನ್ನು ತರುವಂಥ ಕ್ಯಾರೆಕ್ಟರ್. ಹೌದೌದು. ಸೊ ಹಾಗಾಗಿ ಎಷ್ಟೋ ಜನ ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರಲ್ಲ. ಹಾಗಾಗಿ ಅದರದ್ದು ಒಂದು ಡೈಲಾಗ್ ಒಂದು ತುಣುಕು ನಮ್ಮ ವೀಕ್ಷಕರಿಗೆ. ಡೈಲಾಗು ಮುದ್ದೆಗೆ ಹೋಗ್ಬಿಟ್ರೆ ಎಲ್ಲ ಪ್ರಿಪೇರ್ ಆಗಿ ಹೋಗ್ಬಿಡ್ತಿದ್ದೆ. ಆಯ್ತು, ಅಯ್ಯಯ್ಯ ನೀನು ದೊರ ಸಮೀನ್ ಮಗನ ಮುಸಿಡಿ ತಗೋ ಬಟ್ಲಿಗಾಕ ಒಯ್ಚಿದ ತಕ್ಕಂಗೆ ಮದುವಾಗಿ ಬದುಕಿ ಬಾಳಮ್ಮ ಅಂದ್ರೆ ನನಗಿಂತ ಮುಂದೆ ಕೊಟ್ರೆ ನಾವು ಮಾಡ್ಬಿಟ್ಟೆ ಇದ ಹೆಣ್ಣೊಪ್ಪರು ಅವಪ್ಪಲ್ಲ ಇವೊಪ್ಪರು ಅವಪ್ಪಲ್ಲ. ಒಟ್ನಲ್ಲಿ ನಂಗೆ ಈ ಕಾಲಕ್ಕೆ ಮದುವಾಗಲ್ಲ ಕಂಡ್ಬಿಡಿ. ನೋಡ್ತಿರೋರು ಯಾರು ಹೆಣ್ಣು ಕೊಡಿಯಪ್ಪ ನಂಗೆ. ಸೂಪರ್ ಸರ್, ಸೂಪರ್. ವೀಕ್ಷಕರೇ, ಅನ್ನ ಸಿನಿಮಾದಲ್ಲಿ ಇವರ ಕ್ಯಾರೆಕ್ಟರ್ ನೀವು ಖಂಡಿತವಾಗಿಯೂ ಸಿನಿಮಾ ಮಂದಿರಗಳಲ್ಲಿ ಯಾರು ನೋಡಿಲ್ಲ ಅವ್ರು ನೋಡಿ ಎಷ್ಟು ಅದ್ಭುತವಾಗಿ ಸಹಜವಾಗಿ ನಟನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ರಮೇಶ್. ಹಳ್ಳಿ ಸೊಗಡಿನ ಭಾಷೆ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್
ನಿಜವಾಗಿಯೂ ಕೂಡ ನಮ್ಮ ಮನೆಯಲ್ಲೇ ನಡೆಯುವಂಥ ಸಹಜವಾದಂಥ ಬೆಳವಣಿಗೆಯನ್ನು ನಮ್ಮ ಚಿತ್ರದಲ್ಲಿ ಕಾಣ್ಬೋದು. ಅಂಥ ಸಹಜವಾದ ನಟನೆಯನ್ನು ಅಮೋಘವಾಗಿ ನಡೆಸಿರುವಂಥ ಕಲಾವಿದ. ಹಾಗಾಗಿ ಇವ್ರ ಮೇಲೆ ಆಶೀರ್ವಾದ ಇರಲಿ ಏನು ಅಂತೇಳಿ ಸರ್. ಇದಲ್ಲದೆ ಕೂಡ ಈಗಷ್ಟೇ ಸಿನಿಮಾಗಳು ಚಿತ್ರೀಕರಣ ಆಗ್ತಾ ಇದೆ, ಹೊಸ ಚಿತ್ರಕ್ಕೆ ನೀವು ಕೂಡ ಆಯ್ಕೆ ಆಗಿದ್ದೀರಾ ಅಂತ. ಅದ್ರ ಬಗ್ಗೆ ನಾನು ಹೇಳೋಕ್ಕಿಂತ ನಮ್ಮ ವೀಕ್ಷಕರಿಗೆ ನೀವು ಹೇಳಿದ್ರೆ ಚೆಂದ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ನಂದು ಫಸ್ಟ್ನೇ ಸಿನಿಮಾ ಲೋ ನವೀನ ಅಂತ. ಈಗ 7ನೇ ಸಿನಿಮಾ ಇನ್ನೇನು ಶೂಟಿಂಗ್ ಕಂಪ್ಲೀಟ್ ಆಗಿ ಈಗ ರಿಲೀಸ್ಗೆ ರೆಡಿ ಇದೆ. ಲೋ ನವೀನ ಅಂತ ಅಂತ ನೆಕ್ಸ್ಟ್ ತಿಂಗ ಆಗಸ್ಟ್ ಎಂಡು ಇಲ್ಲಾಂದರೆ ಸೆಪ್ಟೆಂಬರ್ಲೆಲ್ಲ ರಿಲೀಸ್ ಆಗುತ್ತೆ, ಬಿಡುಗಡೆ ಆಗ್ತದೆ ಸರ್. ಇದು ಸಿನಿಮಾದ ಶೀರ್ಷಿಕೆ ಟೈಟಲ್ಲು ಲೋ ನವೀನ ಅಂತೇಳಿ. ಈಗಾಗಲೇ ಕೂಡ ಪೋಸ್ಟರ್ಗಳು ಕೂಡ ಬಿಡುಗಡೆ ಆಗಿದೆ. ಭಾಳಷ್ಟು ನಿರೀಕ್ಷೆಯಲ್ಲಿ ಎಲ್ಲ ಜನರು ಕೂಡ ಕಾಯ್ತಾ ಇದ್ದಾರೆ, ಎಲ್ಲ ಯುವ ಪ್ರತಿಭೆಗಳು ಕೂಡ. ಅದರಲ್ಲಿ ನಮ್ಮ ಚಾಮರಾಜನಗರದ ನಮ್ಮ ರಮೇಶ್ ಅವರು ಕೂಡ ನಟನೆ ಮಾಡಿದ್ದಾರೆ. ಭಾಳ ಅದ್ಧೂರಿಯಾದಂಥ ಸಿನಿಮಾ ಅಂತ ಅಂದ್ಕೊಂಡಿದ್ದೀವಿ. ಯಾರು ಕೂಡ ಇದನ್ನು ನೋಡ್ದೇ ಮಿಸ್ ಮಾಡ್ಕೊಳ್ಬೇಡಿ. ನೋಡಿರಿ, ಸಿನಿಮಾಕ್ಕೆ ಬನ್ನಿ. ಇಂಥ ಕಲಾವಿದರು, ಹೊಸ ಮುಖ ಪ್ರತಿಭೆಗಳಿರ್ತವೆ, ಹೊಸ ಚಿತ್ರ ಕಥೆಗಳಿರ್ತವೆ. ಒಂದಷ್ಟೊತ್ತು ಮನೆಗಳಲ್ಲಿ ಬಿಡು ಮಾಡಿಕೊಂಡು ಮನೋರಂಜನೆಗೆ ಅಂತಲೇ ಬನ್ನಿ. ನೀವು ಕೊಟ್ಟಂಥ ಹಣಕ್ಕೆ ಖಂಡಿತವಾಗಿಯೂ ಮೋಸ ಇರೋದಿಲ್ಲ. ಹಾಗಾಗಿ ಒಳ್ಳೆಯ ಸಿನಿಮಾವನ್ನು ಇವರ ಒಂದು ತಂಡ ಮಾಡ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಈಗ ಅವರಿಂದ ಕೇಳಿ. ಅನ್ನ ಸಿನಿಮಾದಲ್ಲಿ ಹೇಗೆ ನಕ್ಕು ಹತ್ತು ತಿರ್ಗ ಎಲ್ಲ ನೀವು ಹೊರಗಡೆ ಬಂದು ನೀವು ವಿಚಾರನೆಲ್ಲ ಹಂಚ್ಕೊತಿದ್ರಿ, ಅದೇ ರೀತಿ ಲೋ ನವೀನದಲ್ಲೂ ಕೂಡ ನೀವು ಎಮೋಷನ್ ಆಗಿ ನಗ್ನಗ್ತಾ ಜಾಸ್ತಿ ಹೊರಗಡೆ ಬರೋದ್ರಲ್ಲಿ ಎರಡು ಮಾತೇ ಇಲ್ಲ. ನೆಕ್ಸ್ಟ್ ತಿಂಗ ರಿಲೀಸಿಗೆ ರೆಡಿ ಆಗಿದೆ ಸರ್. ಅದು ಸರ್ ಅದ್ರ ಡೈರೆಕ್ಟ್ರ್ ಧನುರ್ಧಾರಿ ಪವನ್ ಅಂತ, ಅದ್ರ ಪ್ರೊಡ್ಯೂಸರ್ ಕೀರ್ತಿ ಸ್ವಾಮಿ ಅಂತ. ಇದರಲ್ಲಿ ಪ್ರಮುಖವಾಗಿ ನಟರು ಎಷ್ಟು ಜನ ನಟಿಸಿದ್ದಾರೆ, ಎಷ್ಟು ಜನ ನಾಯಕರು? ಹೀರೋ ನವೀನ್ ಸಜ್ಜು ಅಂತ. ಅದೇ ನವೀನ್ ಸಜ್ಜು ಅಣ್ಣ ಬಗ್ಗೆ ನೀವು ಗೊತ್ತಿರ್ಬೋದು. ಹಾಡು ಹೇಳ್ತಾರಲ್ಲ ಗೊತ್ತಾ, ಎಣ್ಣೆ ನಮ್ದು ಊಟ ನಿಮ್ದು. ಈ ಹಾಡು ತುಂಬಾ ಫೇಮಸ್ ಆಗಿರುವಂತದ್ದು, ಆಲ್ಬಮ್ ಸಾಂಗ್ ಅಲ್ಲಿ ಆಗಿರೋದು. ಹೌದು ಸರ್, ಅವರು ಮುಖ್ಯ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊತಿದ್ದಾರೆ. ಅವ್ರ ಜೊತೆಗೆ ನಾವು 4 ಜನ ಸ್ನೇಹಿತರು ಕಾಣಿಸ್ಕೊತಿದ್ದೀವಿ. ಅದರಲ್ಲಿ ನನ್ನ ಸಿನಿಮಾದ ನನ್ನ ಪಾತ್ರದ ಹೆಸರು ಅಟ್ಟಟ್ಟೆ ಅಂತ. ಏನೇನು ಸರ್, ಇನ್ನೊಂದ್ಸರಿ ಹೇಳಿ ಸರ್. ಅಟ್ಟಟ್ಟೆ ಅಂತ ನೋಡಿ, ಹೊಸ ಹೆಸರು. ಇರ್ಲಿ ಸರ್, ಸೂಪರ್ ಸರ್, ಸೂಪರ್. ಅದರಲ್ಲಿ ಇನ್ನೊಬ್ರ ಹೆಸರು ಅಭಿ. ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವರು ವರ್ಕ್ ಮಾಡ್ತಾರೆ. ಅವರ ಪಾಲಕ್ ಅಂತ. ಇನ್ನೊಬ್ಬರು ಸಮಂತ್ ಅಂತ, ನಾಥ. 3 ಜನ ಸೇರಿ ಒಟ್ಟು 4 ಸೀಟ್ ಸೇರಿ ಲೀಡ್ ರೋಲ್ ಮಾಡ್ಕೊಂಡು ಹೋಗ್ತೀವಿ. ಈಗ ಅಲ್ಲಿ ಸ್ನೇಹಿತರ ಪಾತ್ರದಲ್ಲಿ ನಿಮ್ಮ ಪಾತ್ರವೇ ಅಟ್ಟಟ್ಟೆ ಅಂತ ಅಲ್ಲಲ್ಲ, ನೀವು ನಿಮ್ಮ ಗೆಳೆಯರ ಪಾತ್ರದಲ್ಲಿ ನೀವು ಆ ಹೀರೋ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ಅಂದ್ರೆ ಅದೆಲ್ಲ ಹೇಳಿದ್ರೆ ಅದು ಸಿನಿಮಾದಲ್ಲೇ ನೋಡಿದ್ರೆ ಆ ಮಜಾ ನಿಮಗೆ ಸಿಗುತ್ತೆ ಅಂತ. ಸರಿ, ಅವರು ಫ್ರೆಂಡ್ ನಿಮ್ಗೆಲ್ಲ ನಕ್ಕಿ ನಲ್ಸೋದು ನಿಮ್ಮ ತಂಡದ ಜವಾಬ್ದಾರಿ. ಹೌದು ಸರ್, ಹೌದು ಸರ್. ಈಗ ಆ ಒಂದು ಸಿನಿಮಾದ ಲೋ ನವೀನ, ನಾನು ಈಗಷ್ಟೇ ಮೊನ್ನೆ ಜಾತ್ರೆದಲ್ಲಿ ನಿಮ್ಮ ಕ್ಯಾನ್ವಾಸ್ ಇಡೀ ನಿಮ್ಮ ತಂಡ, ಚಿತ್ರತಂಡ ಬಂದು ಮಾಡಿರುವಂಥದ್ದು ನಾನು ನೋಡಿದೆ. ತುಂಬಾ ಜನರು ಕೂಡ ನಿಮ್ಮ ಬೆಂಬಲವಾಗಿ ಪ್ರೀತಿಯಿಂದ ನಿಮ್ಮನ್ನು ಕೂಗುವಂಥದ್ದು ನಾನು ಕೇಳಿದೆ. ಲೋ ನವೀನ, ರಮೇಶ. ಅದೇ ಖುಷಿಗೋಸ್ಕರ ನಾವು ಇನ್ನೂ ಏನಾದ್ರು ಮಾಡಬೇಕು ಒಂಥರ ಖುಷಿ. ಈ ಚಿತ್ರೀಕರಣ ಯಾವ್ಯಾವ ಭಾಗದಲ್ಲಿ? ಒಂದು ಮಂಡ್ಯ, ಅರಕೆರೆ ಅಂತ, ಇನ್ನೊಂದು ಬಾಯಿಕೆರೆ. ಇವೇ ಪ್ಲೇಸಲ್ಲಿ ಶೂಟಿಂಗ್ ನಡೆಯುತ್ತೆ. ಚಿತ್ರೀಕರಣ ಇಲ್ಲಿ ಸಾಂಗು, ಆರತಿ, ಸಾಂಗ್ ಮಾತ್ರ ಅದ್ಭುತ ಆಗಿದೆ. ಇನ್ನೇನು 15 ದಿನ ಆದಮೇಲೆ ಪಕ್ಕ ಸಾಂಗ್ಗಳಂತೂ ಅದ್ಭುತ ಇದೆ ಸರ್. ಯಾರು ಸರ್ ಸಂಗೀತ ನಿರ್ದೇಶಕರು? ಅರೆ ನವೀನ್ ಅಣ್ಣನೇ ಸಾಂಗ್ ಹೇಳ್ತಾರೆ. ಅವರೇ ಗಾಯಕ. ಬೀಸಾಕ್ಬಿಟ್ಟಿದ್ದಾರೆ. ಸಾಂಗ್ ಕೇಳಿದ್ರೆ ಅದ್ಭುತ ಸಾಂಗ್ ಎಲ್ಲ ಮಸ್ತು. ನನಗೆ ಖುಷಿ. ನಾನೇ ಅಣ್ಣ ನನಗೆ ಕಳಿಸೋಣ ಅಂತ ಕೇಳ್ತಾ ಇರ್ತೀನಿ. ಅಂದರೆ ಹೀರೋ ಹೀರೋ ಹೀರೋ. ಅದರ ಅಣ್ಣ ಮಾತ್ರ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ನಾವು ಇಲ್ಲಿ ಅನ್ನದಲ್ಲಿ ನಮ್ಮ ನಗರ ಸ್ಲ್ಯಾಂಗೆ ಅವ್ರು ಯೋಗ ಕೊಟ್ಟರು, ನಾವು ಹೋಗ್ಬಿಟ್ರು. ಇದ್ರಲ್ಲಿ ಹಂಗೆಲ್ಲ ಮಂಡ್ಯ ಭಾಷೆ. ನಮ್ಮ ಇಲ್ಲಿ ಬಡ ಅಂದರೆ ಅಲ್ಲಿ ಬಂಡ್ರಲ್ಲ ಅನ್ಬೇಕು. ನನಗೇನೋ ಉಳ್ತೇ ಇಲ್ಲ ನಾಲ್ಗೆ, ಏನಿಲ್ಲ ನೀವು ಮಾಡ್ತಿದ್ದೆ ಮಾಡು ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಸಪೋರ್ಟ್ ಮಾಡ್ಕೊಂಡು ನವೀನ್ ಸಜ್ಜು ಅಣ್ಣ ಅವರು ನಂಗೆ ಹೆಲ್ಪ್ ಮಾಡ್ಕೊಂಡು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ದಯಮಾಡಿ ನೆಕ್ಸ್ಟ್ ತಿಂಗ ಫಿಲಮ್ ರಿಲೀಸ್ ಆಗುತ್ತೆ, ದಯಮಾಡಿ ಎಲ್ಲ ನೋಡಿ ಅಂತ ಕೇಳ್ಕೊತೀವಿ. ಅಂದರೆ ಈಗ ನೀವು ಹೇಳೋ ರೀತಿ ನೋಡ್ತಂದ್ರೆ ಇಡೀ ಚಿತ್ರ ಭಾಷೆ ಸೊಗಡು ಯಾವ್ದಿದೆ ಅಂತಂದ್ರೆ ಮಂಡ್ಯ ಬಂದ್ರಲ್ಲ ಫಿಲಮ್ ನೋಡ್ರಲ್ಲ, ಚೆನ್ನಾಗದ ಕಂಡ್ರಲ್ಲ. ಅದೇ ರೀತಿಲಿ ಹೇಳಿ ಸರ್. ಈಗ ನೀವು ನಮ್ಮ ವೀಕ್ಷಕರನ್ನ ಯಾವ ರೀತಿ ಕರಿತೀರಾ? ನಿಮ್ಮ ಸಿನಿಮಾಕ್ಕೆ ಬರ್ಬೇಕಾದ್ರೆ ಅವ್ರು ಹೇಗೆ ನೀವು ನಿಮ್ಮ ಸ್ಟೈಲಲ್ಲಿ ಹೇಳೋದು? ನಮ್ಮ ನಗರದಲ್ಲ, ನಿಮ್ಮ ಚಿತ್ರದ ಸ್ಟೈಲಲ್ಲಿ ಹೇಳಿದ್ರೆ ಆ ಭಾಷೆಯಲ್ಲಿ ಹೇಳೋದು, ಮಂಡ್ಯ ಭಾಷೆಯಲ್ಲಿ. ಒಂಚೂರು ಕಷ್ಟ ಹೇಳಿ ಸರ್. ಅಣ್ಣ ಫಿಲಮು ರೆಡಿ ಆಗದ. ಅಯ್ಯೋ ನಗರ ಬತ್ತಾದಲ್ಲಪ್ಪ. ಇರ್ಲಿ
ಬಂದ್ರಲ್ಲ ಫಿಲಮ್ ರೆಡಿ ಆಗದ, ಫಿಲಮ್ ಮಾತ್ರ ಚೆನ್ನಾಗದ, ಬಂದು ಎಲ್ಲ ನೋಡಬೇಕು. ವೀಕ್ಷಕರೇ, ಇಂಥ ಪ್ರತಿಭೆಯನ್ನು ಪ್ರೋತ್ಸಾಹಿಸುವಂಥದ್ದು, ಬೆಳೆಸುವಂಥದ್ದು ನಮ್ಮೆಲ್ಲರ ಮೇಲಿರ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಚಿತ್ರರಂಗ ತುಂಬ ಬಡವಾಗ್ತಾ ಇದೆ. ಏಕೆ ಸರಿಯಾದಂಥ ಕಥೆಗಳಿರೋದಿಲ್ಲ. ಮತ್ತು ಜನರು ಯಾಕೆ ಬೇಸರ ಆಗ್ತದೆ ಅಂತ ಹೇಳಿದ್ರೆ ಹೊಸತನವನ್ನು ಹುಟ್ಟಾಕುವಂಥದ್ದು ಸಿನಿಮಾ ರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಎಲ್ಲರ ದೂರು ಅದು ಕೂಡ ತುಂಬ ಯಾರು ಇರ್ತಾರೋ, ಸ್ಟಾರ್ಗಳು ಯಾರು ಇರ್ತಾರೋ ಅಂಥದ್ದು ಮಾತ್ರ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ನೋಡುವಂಥದ್ದು ಹೋಗ್ತೀವಿ. ಆದರೆ ಪ್ರತಿಯೊಬ್ಬರು ಕೂಡ ಚಿತ್ರರಂಗ ಬೆಳಿಬೇಕು ಅಂತ ಹೇಳಿದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರಾದಂಥ ಕಲಾವಿದರನ್ನು ಬೆಳೆಸುವಂಥ ಜವಾಬ್ದಾರಿ ನಮ್ಮಲ್ಲಿರ್ತದೆ. ಇಂಥ ಕಲಾವಿದರು ಅನೇಕರು ಕೂಡ ನಟನೆಯಲ್ಲಿ ಭಾಳಷ್ಟು ಹೆಸರನ್ನು ಗಳಿಸಿರ್ತಾರೆ, ತೆರೆಮರೆಯಲ್ಲಿರ್ತಾರೆ. ಇಂಥ ಅವಕಾಶಗಳು ಸಿಕ್ಕಿದಾಗ ಇಂಥವನ್ನ ನಾವು ನೋಡೋದ್ರ ಮುಖಾಂತರ ಬೆಳೆಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಲೋ ನವೀನ ಅನ್ನುವಂಥ ಸಿನಿಮಾಕ್ಕೆ ಬಂದು ನೋಡಿ ಇಂಥ ಕಲಾವಿದರು ತಂಡವನ್ನು ನೀವು ಪ್ರೋತ್ಸಾಹಿಸೋದ್ರ ಮುಖಾಂತರ ಚಿತ್ರರಂಗವನ್ನು ಕೂಡ ಬೆಳೆಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಸರ್. ಮತ್ತೆ ಇದು ಕೊನೆಯದಾಗಿ ಹೇಳ್ತೀನಿ, ನಿಮ್ಮ ಮುಂದಿನ ಚಿತ್ರಗಳು ಪ್ರಾಜೆಕ್ಟ್ಗಳು ಏನಾದರೂ ಸಿಕ್ಕಿದೆಯಾ ಸರ್? ಇನ್ನೂ 2 ಪ್ರಾಜೆಕ್ಟು ಸಿಕ್ಕಿದೆ ಸರ್. ಅದು ಇನ್ನೂ ಅವರು ದೊಡ್ಡ ಸೆಲೆಬ್ರಿಟಿ, ಅವ್ರ ಜೊತೆ ಫಿಲಮ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ನಾನೇ ಕೊಡ್ತಿದ್ವಿ ಅವ್ರು ಹೇಳಿದಾಗ. ಯಾಕಂದರೆ ಫಿಲಮ್ ಅಂದರೆ ಅವರು ಯಾವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಆವಾಗಲೇ ಹೇಳ್ಬೇಕು. ಒಟ್ಟಿನಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ನಮ್ಮ ವಾಹಿನಿ ಮುಖಾಂತರ ನಿಮ್ಮಂಥ ಪ್ರತಿಭೆಗಳನ್ನು ಬೆಳಕಿಗೆ ತರಬೇಕು ಮತ್ತು ಪರಿಚಯಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಕೂಡ ನಿಮ್ಮನ್ನು ಇಲ್ಲಿ ತನಕ ಕರೆಸಿ ನಮ್ಮ ವಾಹಿನಿ ಜೊತೆಯಲ್ಲಿ ಮಾತಾಡಿಸಿ ನಿಮ್ಮನ್ನು ಕೂಡ ನಮ್ಮ ಚಾನಲ್ನಲ್ಲಿ ಪರಿಚಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಬಂದಿದ್ದೇವೆ. ನೀವು ಕೂಡ ಬಿಡುವು ಮಾಡಿಕೊಂಡು ಶೆಡ್ಯೂಲ್ ತುಂಬ ಒತ್ತಡದಲ್ಲೂ ಕೂಡ ನಮ್ಮ ಕಾರ್ಯಕ್ರಮ. ಹೌದು, ನೀವು ವಾರನೇ ಕರೆದಿದ್ರಿ, 1 ವಾರ ಮುಂದೆ ಲೇಟ್ ಗೊತ್ತಾಗ್ತದೆ. ನಿಮ್ಮಂಥ ಕಲಾವಿದರು ಈಗ ಸಮಯವನ್ನು ಬಿಡು ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇಂಥ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅನುಭವದ 2 ಮಾತುಗಳನ್ನು ಅಂದ್ಕೊಂಡಕ್ಕೆ ನಮ್ಮ ವಾಹಿನಿ ಥ್ಯಾಂಕ್ ಯು ಸರ್. ಹಾಗೆ ನಮ್ಮದೇ ಹೆಜ್ಜೆನ ಯೂಟ್ಯೂಬ್ ಚಾನಲ್ನ ದಯಮಾಡಿ ಫಾಲೋ ಮಾಡಿ. ನಮ್ಮ ನಗರದ ಅನೇಕ ಕಲಾವಿದರನ್ನ ಎತ್ತಿ ಗುರುತು ಹಿಡಿದಿದ್ದಾರೆ. ದಯಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.